ಅಲ್ಲ ಕಣ್ಮುಡ್ಲಿ, ಈಗ ಹಿಂಗೆ ಮಕ್ಕ ಮಾಡ್ಕೊಂಡು ಕೂತ್ಕೊಂಡ್ರೆ ಏನಾಯ್ತದೆ? ಅಲ್ಲಿ ಯಾಕೆ ಹಂಗೆ ಎದ್ದು ಬರಬೇಕಾಗಿತ್ತು? ಅವ್ರೇನು ಕೇಳಬಾರ್ದು ಕೇಳಿದ್ರು ಅಂತವ. ಹೊಸಿ ನಿಧಾನಕ್ಕೆ ಮಾತಾಡಿ ಆಯ್ತಿರ್ಲಿಲ್ವಾ? ಸಿಕ್ಕಿದೊಂದು ಸಂಬಂಧ, ಅದನ್ನೂ ಹಿಂಗೆ ಮಾಡ್ಕೊಬಂದಲ್ಲ. ಅವ್ರಿಗಿನೇನು ನಾನು ಮೆಚ್ಕೊಂಡಿದ್ದೆ? ನೀನೇ ಮೆಚ್ಕೊಂಡಿದ್ದು ಹುಡುಗಿ. ಸಿಗ್ನಾರ್ದೇ ಇರೋದು ಹೆಂಗೋ ಸಿಕ್ಕಿತ್ತಂಗೆ ಆಗಿತ್ತು ಅಂತಾರಲ್ಲ, ಅದನ್ನೂ ಕಳ್ಕೊಳ್ಳೋ ಕೆಲಸ ಮಾಡ್ದಲ್ಲ ನೀನು. ಅವರಪ್ಪ ಅದೇನು ಕೇಳಿದ್ರು ಅಂತ ಅಷ್ಟು ದೊಡ್ಡವ್ರಿಗೂ ಮರ್ಯಾದೆ ಕೊಡ್ದಂಗೆ ಹಂಗೆ ಎದ್ದು ಬಂದ್ಬಿಟ್ಟೆ. ಕೂತ್ ಮಾತಾಡಿದ್ರೆ ಬಗೆಹರಿದೇ ಇರೋ ಸಮಸ್ಯೆನೇ. ಈಗ ಅಷ್ಟಕ್ಕೂ ಏನು ನೋಡೋಗಿತ್ತು? ಇವಾಗ ನಿನ್ನ ಮಾತಿನ ಅರ್ಥ ಏನಂದ್ರೆ, ಈಗ ಅವ್ರು ಹೇಳ್ದಂಗೆ ನಾನು ಒಪ್ಕೊಂಡು ಅವ್ರ ಮನೆಯಾಗಿರ್ಬೇಕಿತ್ತೆ, ನೀನೊಬ್ಳನ್ನೇ ಹೇಳ್ಬಿಟ್ಬಿಟ್ಟು. ನೀನು ನಾನು ಬಿಟ್ಟೋಗು ಅಂತ ಯಾರು ಹೇಳಿದವರು? ಏನು ದೇಶಾಂತರ ಹೋಯ್ತಿದ್ದ? ಇದ್ದಿದ್ರೆ ಒಂದು ಗಳಿಗೆ ದಾರಿಲಿ ಆಚೆಗೆ ಈಚೆಗೆ ಇರ್ತಿದ್ದವಪ್ಪ. ಈಗ ಏನು ನಿನ್ನ ದಿವಸ ನನ್ನ ಜೊತೆಲೇ ಇರ್ತಿದ್ದ ಹೇಳು? ಈಗ ಹಂಗೆ ಅಂದ್ಬಿಟ್ಟು ನಾನು ನಿನ್ನ ಬಿಟ್ಬಿಟ್ಟು ಹೊಂಟೋಗಿದ್ನೆ. ನಿನ್ನ ಮಾತಿನ ಅರ್ಥ ಕೆಲ್ಸಕ್ಕೆ ಹೋಗೋದು ಬೇಡವೆ, ಮನೇಲೇ ಇರ್ತಿದ್ನಾ? ನಾನುವೇ ಅದನ್ನೇ ಹೇಳ್ತಾ ಇರೋದು. ನೀನು ಇವಾಗ 20 ದಿವಸ ಆಚೆಗೆ ನಾನು ಒಬ್ಬಳೇ ಇರ್ತಿರ್ಲಿಲ್ವೇ? ಹಂಗೆ 20 ದಿವಸಕ್ಕೆ ಒಂದು ಸತಿ ಬಂದು ನೋಡ್ಕೊಂಡೋಗಿರ್ ಬೇಡ ಅಂತಿದ್ರೆ ಅವ್ರ ಮನೇಲಿ ಇದ್ದೀರೇನು ತಪ್ಪಾಯ್ತಿತ್ತು? ಈಗ ಅವರಪ್ಪ ಇರೋ ಗಂಟ ಅವರಪ್ಪನ ಆಸೆ, ಆಮೇಲೆ ಕರ್ಕೊ ಬಂದಿರಾಗದಪ್ಪ. ನೀನೇನು ತಲೆಯಲ್ಲಿ ಬುದ್ಧಿ ಇಟ್ಕೊಂಡು ಮಾತಾಡ್ತಿದ್ಯೋ ಇಲ್ದೇಗೆ ಮಾತಾಡ್ತಿದ್ಯೋ? ಅವರಪ್ಪ ಇರೋ ಗಂಟ ಆಸೆ ಆಮೇಲೆ ಅಂದರೆ ನೀನು ಅಲ್ಲಿ ಗಂಟ ಇರ್ತೀಯ ಹೇಳು? ನೀನನ್ನು ಬಿಟ್ಟಿರಕ್ಕೆ ನಾನು ಈಗ ಅವೆಲ್ಲ ಮಾತಬೇಡ. ಈಗ ನಿನ್ನ ಇಷ್ಟ ಏನು? ಈಗ ನಿನ್ನ ಪ್ರೀತಿ ಹುಡುಗಿ ಬಿಟ್ಕೊಟ್ಬಿಟ್ಗೆ ಇಷ್ಟಕ್ಕೆ ಅಷ್ಟೊಂದು ನೋತಿಂದ? ನಿಂದಿರಲಿ ಬಿಡು. ಆ ಹುಡುಗಿ ಬಂದು ಸಂಬಂಧ ಹಾಳು ಮಾಡಿಕೊಂಡು ಈಗ ನಿನ್ನೆ ಸೇಳ್ಬಿಟ್ಟು ಕಾಯ್ಕೊಂಡು ಕೂತದೆ. ಈಗ ಹುಡುಗಿಗೆ ಹೆಂಗಾಗಬೇಕು? ನನಗೆ ಏನು ಗೊತ್ತಿತ್ತು ಅವರಪ್ಪ ಇಂಥ ಕೊಯ್ರಿ ಹಾಕೊಂಡು ಕೂತಿರ್ತಾನೆ ಅಂತವ. ನಾನೆಲ್ಲೋ ಸೀತಾಸದ ಮದುವೆ ಮಾಡಿ ಕಳಿಸ್ತಾರೆ, ಅವ್ನು ಯಾರೋ ತಬ್ಲಿ ಬಂದವನೇ, ಅದಕ್ಕೆ ಮನೆ ಅಳಿನ ಕೇಳೋರು ಅಂದ್ಕೊಂಡೆ. ಇವ್ರು ನನ್ನ ಹಂಗೆ ಕೇಳ್ತಾರೆ ಅಂತ ನನಗೆ ಕನ್ಸು ಬಿದ್ದಿತ್ತೆ. ಹಂಗಂದಿದ್ರೆ ನಾನು ಅವತ್ತೇ ಹುಡುಗಿ ಕಡೆಗೆ ತಲೆ ಆಗ್ತಿರ್ಲಿಲ್ಲ. ಸಾಕು ಸುಮ್ಕಿಲ್ಲ ಮಗ. ಅವಳು ಎಂಗೇಜ್ಮೆಂಟ್ ಆಗದೆ ಅಂತ ಗೊತ್ತಿದ್ರೂ ಆ ಹುಡುಗಿನ ಇಷ್ಟಪಟ್ಕೊಂಡು ನಾನು ಬೇರೆ ಊರಿಗೆ ಹೋಗಿ ನೋಡ್ಕೊಬತ್ತೀನಿ ಶ್ರುತಿ ಹೇಳಿದ ಹುಡುಗಿ ಅಂತ ಕೇಳಿದ್ರು ಬೇಡ ಅಂತಿದ್ದೋ ನೀನು. ಅಂಥದ್ರಲ್ಲಿ ಈಗ ಈ ಮಾತು ಹೇಳಿಯೇ? ಈಗ ನಾನು ತಲೆ ತಿನ್ಬೇಕು ಅಂತ ಬಂದ. ಈಗ ಸುಮ್ಕೆ ಇರು. ಈಗ ಆಗದೆ ಎಷ್ಟು ಮಾತಾಡಿ ಏನಾಗದೆ ಅಂತ ಮಾತಾಡಲಿ? ಏನು ಪ್ರಯೋಜನ ಆಯ್ತದೆ ಈಗ ಮಾತಾಡೋರು ತಾನೆ? ಹಂಗೆ ಎದ್ದು ಬಂದಲ್ಲ ಅಷ್ಟು ದೊಡ್ಡ ಹಿರಿಕ್ರ ಮುಂದೆಲ್ಲ ಅವ್ರು ಏನು ಅಂದ್ಕೊಂಡಾರು? ಈಗ ತಿರ್ಗೋಗಿ ನಾವು ಮಕ್ಕ ತೋರ್ಸೋಕ್ಕಾಗತ್ತೆ? ಅವ್ರೇನಂತಾರಮ್ಮನ? ಈಗ ನೀನು ಹೋಗಿ ಅವ್ರ ಹತ್ರ ಮಾತಾಡು ಅಂತ ಯಾರು ಅಂದವರು? ಈಗ ನಾನೇ ಬೇಡ ಅಂತ ಎದ್ದು ಬಂದಮೇಲೆ ನೀನು ಇನ್ನೆಂತಕ್ಕೆ ಹೋಗೋ ಮಾತಾಡ್ತಿದ್ದಿ? ಈ ಸಂಬಂಧ ಇಷ್ಟೇ, ನೀನು ಅಲ್ಲಿಗೆ ಹೋಗ್ಕೂಡ್ದು. ಈ ಮದುವೆ ಬಗ್ಗೆ ಮಾತಾಡ್ಕೂಡ್ದು. ಈ ಸಂಬಂಧದ ಬಗ್ಗೆ ಮಾತಾಡ್ಬಾರ್ದು, ನೀನು ಮದುವೆ ಆಗೋದ್ರ ಬಗ್ಗೆನೇ ಮಾತಾಡಬಾರ್ದು. ಅಪ್ಪ ನನಗೀಗ ಯಾವ ಮದುವೆ ಬೇಡ, ಏನು ಬೇಡ. ನನಗೆ ಗೊತ್ತು ಕಂಡ. ನೀನು ಆ ಟ್ರಿಪ್ ಮುಗಿಸ್ಕೊಂಡು 3 ದಿವಸ ಮಕ್ಕಗ ಇಂಟಾಯ್ಕೊಂಡು ತಿರುಗಿ ಹೋಗಬೇಕಾಗಿದ್ದೀನೋ ಟ್ರಿಪ್ ಹುಡುಗರು ಕಳಿಸ್ಬಿಟ್ಟು ಮನೇಲೆ ಸೇರ್ಕೊಂಡಾರ. ಈಗಲೇ ಗೊತ್ತಾಯ್ತು ನನಗೆ ನೀನು ಆ ಹುಡುಗಿನ ಎಷ್ಟು ಹಚ್ಕೊಂಡಿದ್ದಿ ಅಂತವ. ಈಗ ಅಂತಾರಲ್ಲ ಹುಡುಗಿ ಬಿಟ್ಟು ಬೇರೆ ಹುಡುಗಿ ನೋಡಾರ ನೋಡಿಯ ನೀನು? ಈ ಸಂಬಂಧ ಬೇಡ ಅಂದರೆ ನಿನ್ನ ಮದುವೆ ಆಧಾರ ಅದೆಯೇ? ಈಗ ನೀನು ಮಾತಾಡ್ತಾ ಏನೋ ನೀನು? ನಾನು ಸುಮ್ಕೆ ತಾಳ್ತೀನಿ ಬೇಡ. ನಾನಂತೂ ಮನೆ ಹಳೆಯ ಆಗಿಗ್ಗಕ್ಕಂತೂ ಒಪ್ಪಕ್ಕಿಲ್ಲ. ತಿರ್ಗಿ ನೀನು ಅವ್ರ ಮನೆ ಕಡೆಗೆ ಹೋಗ್ಕೂಡ್ದು, ಆ ಸುದ್ದಿ ಎತ್ಕೂಡ್ದು. ಅಲ್ಕಂಡ್ಲ ಮಗ ಹಿಂಗೆ ಮಾತಾಡೋರು ಹೆಂಗ್ಲ? ಒಂದು ಹುಡುಗಿ ಪ್ರಶ್ನೆ ಕನ್ಲ ಇದು. ಅಲ್ಲ ನಿಂದೇನೋ ಹೋಗ್ಲಿ ಬಿಡು, ನೀನು ಬೇಡ ಅಂದ್ಬಿಟ್ಟು ಸುಮ್ಕಾಗೋದೆ. ಈಗ ಅವ್ರಿಗೆ ಬಂದು ಸಂಬಂಧ ಕ್ಯಾನ್ಸಲ್ ಮಾಡ್ಕೊಬಿಟ್ಟು ನಿನ್ನೆ ಕಾಯ್ಕೊಂಡು ಕೂತದೆ. ಈಗ ನೀನು ಬೇಡ ಅಂದ್ರೆ ಅವ್ರಿಗೆ ಮರ್ಯಾದೆ ಪ್ರಶ್ನೆ ಏನಾಯ್ತದೆ? ಜಮೀನ್ದಾರು ಮಂತನ ಮರ್ಯಾದೆ ಏನಾಯ್ತದೆ? ಏನು ಬೇಡ, ಯಾರು ಬೇಡ. ಅವು ಆಯ್ತು ಕಣಪ್ಪ, ಅವ್ರ ಅಪ್ಪನ ಸುದ್ದಿನೇ ಬೇಡ. ಆ ಹುಡುಗಿ ಕಂಡ್ರೆ ಅಷ್ಟು ಇಷ್ಟಪಡ್ತಿದ್ದಲ್ಲ, ಆ ಹುಡುಗಿ ಜೀವನ ಹಾಳಾಗ್ಲಿಂದ್ಯೋ? ಈಗ 2 ಗಂಟೆ ಹಿಂಗೆ ಆದ್ಮೇಲೆ ಇನ್ಯಾರು ಬರ್ತಾರೆ ಹುಡುಗಿ ಮದುವೆ ಆಕೆ? ಆ ಹುಡುಗಿ ನೀನು ಇಷ್ಟಪಟ್ಟಿದ್ದಕ್ಕೆ ಇದೆಯಾ ನೀನು ಕೊಡೋ ಕೊಡುಗೆ? ನೀನು ಸುಮ್ಕಿರೋ, ನಾನು ತಲ್ತೀನಿ ಬೇಡ. ಮೊದಲೇ ತಲ್ಕೆಟ್ಟೋಗೋದೆ. ಇದಾಗ ನಿನ್ನ ನೋಡಲ್ಲ ತಗೊಳ್ಳ ನೋಡಲ್ಲ ಅಂತವ. ನಾರೊಳಗೆ ಮಧ್ಯೆ ತಿರ್ಗಿ ಇದನ್ನು ಬೇರೆ ಹೇಳ್ಬೇಡ ನೀನು. ಈಗ ಅವಳು ಬೇಕು ಅಂತ ಹೋದ್ರೆ ಅವ್ರ ಅಪ್ಪನ ಮನೇಲಿ ಇರಬೇಕು. ನೀನು ಬೇಕು ಅಂತ ಬಂದರೆ ಅವಳನ್ನ ಬಿಟ್ಟು ಇಲ್ಲಿ ಬರಬೇಕು. ಯಾವ ಕಡೆ ಹೋಗಲಿ ನಾನು? ಈಗ ಅದಕ್ಕೆ ನಾನು ಹೇಳ್ತಿರೋದು, ಸುಮ್ಕೆ ಈ ಮಾತಾ ಇಲ್ಲಿಗೆ ಬಿಟ್ಬಿಟ್ಟು ಮದುವೆಗೆ ನಾನು ಮಾತಾಡ್ತೀನಿ. ಮದುವಾಗು, ಅವ್ರ ಮನೇಲಿ ಹೋಗಿರು. ಈಗ ಟ್ರಿಪ್ಗೆ ಹೋಗಿ ಹೆಂಗೆ ಬರ್ತಿದ್ದೋ 20 ದಿವಸ 15 ದಿವಸಕ್ಕೊಂದ್ಸರಿ ಹಂಗೆ ಬಾ, ನೋಡು. ಒಂದು ದಿವಸ ಇರು, ಗಂಡ ಹೆಂಡತಿ ಇಬ್ಬರು ಬಂದು ಆಮ್ಯಾಗ ಬೇಕಾರೆ ನೀನು ಮತ್ತೋಗ ಅಲ್ಲೂ ಇರು. ಅವಾಗ ಅವ್ರಿಗೂ ಬೇಜಾರು ಹಾಕಿಲ್ಲ, ನನಗೂ ಬೇಜಾರು ಹಾಕಿಲ್ಲ. ನನಗೇನು ಒಬ್ಬಳೇ ಇದ್ದು ರೂಢಿಯದೆ. ನಿಮ್ಮ ಅಪ್ಪ ಹೋದ್ಮೇಲೆ ನಿನ್ನನ್ನು ಸಾಯ್ಕೊಂಡಿದ್ದೆ. ಈಗ ನೀನು ಕೆಲಸಕ್ಕೆ ಹೋದ್ಮೇಲೆ ಹಿಂಗೆ ಇದ್ದೀನಿ. ಏನು ನೋಡೋಯ್ತು ನೀನು? ಅವೆಲ್ಲ ಏನು ಹೇಳ್ಬೇಡ. ನನಗೆ ನಿನ್ನ ಮಾತು ಬಿಲ್ಕುಲ್ ಒಪ್ಪಕ್ಕಿಲ್ಲ. ಎಂಥ ವಯಸ್ಸಾದ ಅಂದ್ಬಿಟ್ಟು ನಾನು ಜಮೀನ್ದಾರು ಮನೆ ಬೀಗ್ತಾನೆ ಸಿಗ್ತದೆ ಅಂತ ಹೋಗಿ ಮನೆ ಹಳಿ ಆಗಿರಲೇ. ನಮ್ಮವ್ವ ಅಳಸಿರೋ ಹುಟ್ಟುವೆ ನಮ್ಮವನೇ. ನೀನು ಬಿಟ್ಬಿಟ್ಟು ನಾನು ಟ್ರಿಪ್ಗೆ ಹೋಗೋದು ಅಂದರೆ ಅವ್ರ ಮನೆ ಅಳಿಯಾಗಿ ಹೋಗೋದು ಅಂತೆಯಾ? ನಿಂಗೊಂದು ಹುಷಾರಿಲ್ಲ, ಏನಿಲ್ಲ. ಅವಾಗೆಲ್ಲ ಯಾರು ನೋಡ್ಕೊಳ್ಳೋರು? ಅನ್ನೋಗಿ ಅಲ್ಲಿ ಸೇರ್ಕೊಳ್ಳ. ಅಯ್ಯೋ ಗಾಗ ಈಗೇನಿಲ್ಲ, ಎತ್ತು ಅಂದರೆ ಮೊಬೈಲ್ ಫೋನ್ ಅದೇ. ಒಂದು ಕೆಮ್ಮಾದರೂ ನಾನು ನಿಂಗೆ ಫೋನ್ ಮಾಡಿ ಹೇಳ್ತೀನಿ, ನೀನೇ ಬಂದು ಕರ್ಕೊಂಡು ಹಾಸ್ಪಿಟ್ಲಿಗೆ ಹೋಗುವಂತೆ. ಏನಾಯ್ತದಲ್ಲ ನೀನು ಹೇಳೋಳು. ಬಿಲ್ಕುಲ್ ನಾನು ಅವಳು ಮದುವೆಯಾಗಿ ಅವ್ರ ಮನೆ ಅಳಿಯಾಗಿ ಹೋಗಿಲ್ಲ. ಅವಳಿಗೆ ನಾನು ಬೇಕಾ ಬರಲಿ ಇಲ್ಲಿರಲಿ ಅಷ್ಟೇ. ಇಲ್ಲ ಅವಳು ಅಲ್ಲೇ ಇರಬೇಕು, ಅವ್ರ ಅಪ್ಪನ ಇಷ್ಟಂಗೆ ಆಗಬೇಕು ಅಂದರೆ ನಮಗೆ ಅವ್ರದವ್ರಿಗೆ ಅಷ್ಟೇ. ಅದಕ್ಕೆಲ್ಲ ಇದೇನಿಲ್ಲ ಹುಡುಗಿ ಪ್ರೀತಿ ನಿನ್ನ ಜೊತೆ ಓಡಿ ಬಂದಿರೋಂಗೆ ಮಾತಾಡ್ತೀಯಲ್ಲ. ಬೇಕಾದ್ರೆ ಬಂದಿರಲಿ, ಬೇಡ ಅಂದ್ರೆ ಹೋಗ್ಲಿ ಅಂತವ. ಆ ಹುಡುಗಿನೂ ಅಪ್ಪ ಅವನ ಮಾತು ಬೆಲೆ ಕೊಡೋದಕ್ಕೆ ಅವ್ರ ಅಪ್ಪ ಅಂತವನೇ ಬೇರೆ ಸಂಬಂಧ ಬೇಡ ಅಂತ ಒಪ್ಪದೆ. ಈಗ ಅವರಪ್ಪ ಅವನು ಮಗಳ ಆಸೆ ಬೇಡ ಅಂಥೇಳಿ ಹೋಗೋ ಸಂಬಂಧ ಬಿಟ್ಟಾಕಿ ನಿನ್ನ ಮನೆ ಗಂಟ ಕರ್ಸವ್ರೆ. ಈಗ ಅಂಥದ್ರಲ್ಲಿ ಹಿಂಗಂದ್ರೆ ಹೆಂಗ್ಲ ಹುಡುಗ? ಮದುವೆ ಆಗು ಅಂದರೆ ಆಟ ಆಡಿಯೇ? ಜಮೀನ್ದಾರು ಮನೆ ಮರ್ಯಾದೆ ತಕ್ಕೊಂಡು ನಮ್ಮನ್ನು ಏನಂತಾರಲ್ಲ. ಹೋಗ್ಲಿ ನಿನಗೂ ಬೇಡ ಆಯಿತು, ಅವ್ರ ಸಂಬಂಧ ಬಿಡ್ತೀನಿ, ಬೇರೆ ಹುಡುಗಿ ನೋಡ್ತೀನಿ. ಮದುವೆ ಆಯ್ತಿಲ್ಲ ನಿನಗೆ? ನನ್ನ ಮದುವೆ ಹುಚ್ಚಿರ್ದೋಗೋದೆ. ನನ್ನ ಕೆಲಸ ನಾನು ಹಚ್ಕೋತೀನಿ, ನನಗೇನು ಮಾಡ್ಬೇಡ. ಹಲೋ, ಯಾರು? ಹಲೋ ಮುರಳಿ, ಇದೇನಿಲ್ಲ ಅಲ್ಲ ಮರ್ತೇ ಬಿಟ್ಟೆಲ್ಲ. ಓ ಸತೀಶಣ್ಣ ನೀವು?
ಬೇರೆ ಫೋನ್ ನಂಬರಿಂದ ಮಾಡಿದ್ದೀರಿ, ಅದಕ್ಕೆ ಗೊತ್ತಾಗಲಿಲ್ಲ. ಹೇಳಿ. ಇನ್ನೇನಪ್ಪ ಮಾಡೋದು? ನನ್ನ ಫೋನಿಂದ ಅಡ್ಕಿತ ಮಾಡಿದೆ, ಎತ್ತಲಿಲ್ಲಲ್ಲ, ಅದಕ್ಕೆ ಇನ್ನೊಂದು ಫೋನ್ ನಂಬರಿಂದ ಮಾಡಿದೆ. ಏನು ದನಿ ಒಳ್ಳೆ ಕೆಳಗಿದ್ದಾಗ್ರಂಗದೆ? ಏನಿಲ್ಲ ಕಣ ಹೇಳಿ. ನಮ್ದು ಹೆಂಗಾರ ಏನು ದೊಡ್ಡ ಮನ್ಸರು ನೀವು. ಇದ್ಯಾಕೆ ಹಿಂಗೆ ಮಾತಾಡಿ? ಏನಿಲ್ಲ. ಮತ್ತಿನ್ನೇನು ಸತೀಸಣ್ಣ, ನಾನು ನಿಮ್ಮ ಮನೆಗೆ ಬರ್ತೀನಿ ಅಂತ ನಿಂತಾನೆ ಹೇಳಿದ್ದು. ಈಗ ಬಂದ್ಮೇಕು ಹಿಂಗೆ ವಿಷಯ ಅದೇ ಅಂತವ ನೀನು ಹೇಳಿಲ್ವಲ್ಲ, ನಿಮ್ಮ ಮಾವನ ಬಾಯಲ್ಲಿ ಅಂತ ಮಾತು ಕೇಳಿ ಹೆಂಗಬೇಕು ಹೇಳು? ಅಯ್ಯ, ನನಗೆ ವಿಷಯ ಗೊತ್ತಿತ್ತು, ಅರೆ ನಮ್ಮ ಮಾವನೇ ಮಾತಾಡ್ತೀನಿ ಅಂದ್ರೆ ಸುಮ್ಕಾಗಿದೆ. ಅದು ಅಲ್ಲದೆ ನೀನು ಇಷ್ಟೊಂದು ತರಿ ಸಿಟ್ಟು ಮಾಡ್ಕೊತೀನಿ ಅಂತ ನನಗೇನಪ್ಪ ಗೊತ್ತಿತ್ತು? ಅಲ್ಲಕ್ಕನ್ ಸತೀಸಣ್ಣ, ಇದೇನು ಹಿಂಗೆ ಮಾತಾಡಿ? ಅಲ್ಲ, ನಿನಗೆ ಗೊತ್ತಲ್ವೇ, ನಮ್ಮಪ್ಪ ಸತ್ತಗೋನೆ, ನಮ್ಮವ್ವ ಒಬ್ಬಳೇ ನನ್ನ ಕಷ್ಟಪಟ್ಟ ಸಾಕಿ ಇವತ್ತು ಇಷ್ಟು ಮಟ್ಟಿಗೆ ನಿಲ್ಸೋಳೆ. ಅಂಥದ್ರಲ್ಲಿ ನನ್ನ ಮೌನ ಬಿಟ್ಟು ಬರೋಕ್ಕಾಗತ್ತೆ ಇಲ್ಲ ಅಂತ ಯೋಚನೆ ಮಾಡ್ದೆ ನೀನು. ನಿಮ್ಮ ಮಾವಗೇನೋ ಗೊತ್ತಾಗಲಿಲ್ಲ, ನೀನಾದ್ರು ಹೇಳ್ಬೋದಾಗಿತ್ತಲ್ವೇ? ಅಪ್ಪ, ಅದ್ರ ಬಗ್ಗೆ ನಾವು ಹೆಂಗೆ ಹೇಳೋದು ನಿನಗೆ? ನಾವು ನೀನು ಒಪ್ತೀಯೋ ಇಲ್ಲೋ ಅನ್ನೋದ್ರ ಮೇಲೆ ಇತ್ತು. ನಮಗೆ ಅದು ಪ್ರಶ್ನೆನೂ ತಲೆಗೆ ಓಡಲಿಲ್ಲ ಕಣೋ. ಈ ವಿಷಯದಲ್ಲಿ ಸಮಸ್ಬಿಡೋ ಮುರಳಿ. ಮಾವನಿಗೆ ಮಗಳ ಮೇಲೆ ಪ್ರೀತಿಗೆ ಯೋಚನೆ ಮಾಡಲಿಲ್ಲ ನಾವೇ ಈ ಗಡಿಬಿಡಿಲಿ. ಆದರೂ ತಪ್ಪಾಯ್ತು, ಸಮಸ್ಬಿಡಪ್ಪ. ಸರಿ ಬಿಡು, ಏನು ಮಾಡೋಕ್ಕಾಯ್ತದೆ? ಎಲ್ಲ ನಮ್ಮ ಮನೆ ಬರೋದಲ್ಲಿ ಹೆಂಗಿರ್ತದೋ ಹಂಗಾಯ್ತದೆ. ಈಗೇನು ಫೋನ್ ಮಾಡಿದ್ದೆ ಸತೀಸಣ್ಣ? ಹುಡುಗ ಸಿಂಡ್ಕೊಂಡು ಹೋದಲ್ಲ, ಹೆಂಗಿದೆಯೋ ಏನೋ ಅಂತವ ಮಾಡಿದೆ ಕಣಪ್ಪ. ಸಿಂಡೆ ಅಂತದು ನಮ್ಗಾಗಲ್ಲ ಅನ್ಬೇಕಾಗಲ್ಲ, ಆಯ್ತದೆ ಅಂದ್ರೆ ಆಯ್ತದೆ ಅಷ್ಟೇ, ಅದಕ್ಕೆ ಎದ್ದು ಬಂದೆ. ಈಗ ಹಿಂಗೆ ಹೋದರೆ ಹೆಂಗೆ ಸಮಾಚಾರ ಅಂತವ? ಆ ಹುಡುಗಿ ನೋಡಿದ್ರೆ ಈ ಹುಡುಗನೇ ಬೇಕು ಅಂತ ಕೂತದೆ, ನೀನು ನೋಡಿದ್ರೆ ಅವ್ರ ಅಪ್ಪನ ಆಸೆಗೆ ತಣ್ಣೀರು ಹಸ್ಬಿಟ್ಟು ಬರ್ರ ಅಂತ ಹೊಂಟದೆ. ಈಗ ಮಧ್ಯದಲ್ಲಿ ನಾವೇನು ಮಾಡಬೇಕು ಅಂತ ಹೇಳ್ತೀಯಪ್ಪ? ನಾನಂತೂ ಸತೀಸಣ್ಣ, ನಾನು ಅಲ್ಲೇನು ಹೇಳ್ಬಂದು ಇಲ್ಲೂ ಅದೇ ಹೇಳ್ತೀನಿ ಅಷ್ಟೇ. ನನಗೆ ಮೌನ್ ಬಿಟ್ಟು ಬಾ ಅಂತ ಹೇಳಿದ್ರೆ ನಾನು ಈ ಮದುವೆಗೆ ಒಪ್ಪಕ್ಕಿಲ್ಲ, ಏನಾದ್ರು ತಿಳ್ಕೊ. ಸರಿ, ಈಗ ಈ ವಿಷಯ ಮಾತಾಡೋದು ಫೋನಲ್ಲಿ ಸಂದಾಕಿರಲ್ಲ. ನೀನು ಇವತ್ತು ಸಂಡೆ ನಿಮ್ಮ ಮನೆಯಲ್ಲೇ ಸಿಕ್ಕರೆ ನಾನು ಅಲ್ಲಿಗೆ ಬರ್ತೀನಿ, ಮಾವನು ಬರ್ತೀನಿ ಇಂದವ್ರೆ. ಅದನ್ನ ಹೇಳೋಕ್ಕೆ ಅಂತ ಫೋನ್ ಮಾಡಿದೆ. ನೀವಿಲ್ಲಿಗೆ ಬಂದಿರೆ? ಯಾಕೋಪ್ಪ ಹಂಗಂತಿ? ಏನಿಲ್ಲ, ಬನ್ನಿ, ಮನೇಲೇ ಇದ್ದೀನಿ, ಬರ್ರಿ. ಯಾಕಲ್ಲ ಹುಡುಗ ಏನಂತೋ? ಮನೆಗೆ ಬರ್ತಾರಂತೆ. ಒಳ್ಳೇದು, ಬರಲಿ. ಏನೋ ಸುತ್ತ ನೀರಂಗದೆ, ಬರಲಿ, ನಾನೆಲ್ಲ ತಯಾರಿ ಮಾಡ್ಕೊತೀನಿ. ಅಲ್ಲ, ನೀವು ಹಂಗೆ ಹುಡುಗನ ಕೇಳ್ದಿರೋ ಹೋಗಿರಿ ಏನು ನೋಡೋಗಿತ್ತು ಅಂತವ. ಮೊದಲೇ ಮನೆಗೆ ಬಂದ ತಕ್ಷಣ ಹಂಗಂದ್ರೆ ಯಾರು ತಾನೇ ಇದ್ದಾರು? ಹೊಸಿ ಅವ್ರ ವಾತಾವರಣ ನೋಡಿ ಆಮೇಲೆ ಮಾತಾಡೋಕ್ಕಿಲ್ವೇ? ಈಗ ನೋಡ್ರಿ, ಮನೆಗೆ ಬಂದವ್ರನ್ನ ಹಂಗಂತ ಕಳಿಸ್ಬಿಟ್ಟು ಈಗ ತಿರ್ಗಿ ನೀವೇ ಹೋಗೋಂಥ ಪರಿಸ್ಥಿತಿ ತಂದ್ಕೊಂಡ್ರಿ. ಈಗ ನೋಡಿದ ಜನ ಏನಂದರು? ಅಲ್ಕಣಗಿದ್ರಿ, ನೀನು ಒಳ್ಳೆ ಸಂದ ಕೇಳ್ತೀಯ, ನಾನೇನು ಬಂದಿ ಸಂಬಂಧ ಹಾಳು ಮಾಡೋಕ್ಕೆ ಅಂತ ಮಾಡಿದ್ನೆ. ನಾನೇನೋ ಮೊದಲೇ ಕೇಳ್ಕೊಂಡ್ರೆ ಆಮೇಲೆ ಬಂದು ಹೋಗಿ ಮಾಡಿದ್ಮೇಲೆ ಈ ಮಾತೆತ್ತಿ ನಿಷ್ಠೂರ ಆಗೋದು ಬೇಡ ಅಂತವ ಫಸ್ಟೇ ಎತ್ತದ್ನಪ್ಪ. ಅದಕ್ಕೆ ಹುಡುಗ ಅಷ್ಟೊಂದು ಕೋಪ ಮಾಡ್ಕೊತಾನೆ, ನನಗೆ ಗೊತ್ತಿತ್ತು. ಅತ್ತಮ್ಮ, ಮಾವಯ್ಯ ಫಸ್ಟ್ ನನ್ನ ಹತ್ರ ಹೇಳಿತ್ತು, ನಾನು ಅವ್ನು ಇಷ್ಟೊಂದು ಸಿಟ್ಟು ಮಾಡ್ಕೊತಾನೆ ಅಂತ ಅನ್ಕೊಂಡಿಲ್ಲ. ಯಾಕೆಂದರೆ ಹುಡುಗಿ ಇಷ್ಟಪಟ್ಟವರಲ್ಲ ಹಂಗಂತವ ನಾನು ಸುಮ್ಕಾದೆ. ನೋಡಿದ್ರೆ ಅವ್ನು ಇಷ್ಟೊಂದು ಸಿಟ್ಟು ಮಾಡ್ಕೊಂಡಿದ್ದು ನೋಡಿದ್ರೆ ನನಗೆ ಆಶ್ಚರ್ಯ ಆಗೋಯ್ತು. ಮಾವಂಗೇನು ಗೊತ್ತು, ಸುಮ್ಕಿರು. ಆದರೂ ಕಣ್ರಿ, ನೀವು ಹೊಸಿ ಯೋಚನೆ ಮಾಡಬೇಕಾಯ್ತು. ಯಾಕೆಂದರೆ ಅವರು ಒಬ್ಬರೇ ಇರೋದು, ಬಿಟ್ಟು ಅಂದರೆ ಬಂದಾನೆ ಅಂತವ ಯೋಚನೆ ಮಾಡಿ ಮಾತಾಡಿದ್ರೆ ಇಷ್ಟೆಲ್ಲ ಆಯ್ತಾ ಇರಲಿಲ್ವೇನೋ? ಅಲ್ಲ ಕಣೇನ್ರೆ, ನೀನು ಒಳ್ಳೆ ನಾವಿಬ್ಬರು ಏನೋ ಬೇಕು ಅಂತ ಮಾಡಿರೋ ಮಾತಾಡ್ತಿರಲ್ಲ ನೀವು, ನಮಗೇನು ಗೊತ್ತಿತ್ತೆ? ಈಗ ಓಲಿ ಬಿಡು, ಏನೋ ಒಂದು ಮಾತು ತಪ್ಪಾಯ್ತದೆ. ಆಡೋ ಮನ್ಸ ಅದು ಹೆಂಗೋ ನಡೆಯೋ ಮನ್ಸ ಎಡೋದೇ ಇರ್ತಾನೆ, ಆಡೋ ಮತ್ತು ತಪ್ಪಾಗದೇ ಇರ್ತದ. ಈಗ ಅದಕ್ಕೆ ಹೋಯ್ತಾ ಇದೀವಲ್ಲ ತಗೋ ಅವ್ರ ಮಂತಕ್ಕೆ. ಅಲ್ಲ, ನೀವು ಇಲ್ಲಿ ಹಿಂಗೆ ಅಂದಿದ್ದೀರಿ, ಹುಡುಗ ಸಿಟ್ಟು ಮಾಡ್ಕೊಂಡು ಹೋಗೋನೆ, ನೀವು ಮನ್ಬಾಕ್ಲಿಗೆ ಹೋದ ಮಾತಾಡ್ಸಿದ್ರೆ ಅವಮಾನ ಮಾಡಿದ್ರೆ ಏನು ಮಾಡಿರಿ ಸತೀಸ? ಛೇ, ಹಂಗಲ್ಲ ಕಣೆ ಹೇಳತ್ತೆ. ಅವ್ರ ಅವ್ವ ಮಗನ ನಾನು ಅವಾಗಿಂದ ನೋಡಿದ್ದೀನಿ. ಹಂಗಿದ್ದೀರಿ, ನಾನು ಈ ಸಂಬಂಧಕ್ಕೆ ಹೋಗ್ತಾ ಇರಲಿಲ್ಲ ಕಣೆ ಹೇಳು. ನಾನು ಅವರು ಎಂಥವ್ರನ್ನ ಗೊತ್ತಾಗೆ ಮಾವ ಕೇಳ್ಸಿದಾಗಲೂ ಸುಮ್ಕಾಗಿದ್ದು. ಆದರೆ ಅದು ಹಿಂಗಾಗೋಯ್ತು. ಆದರೆ ಅವಮಾನ ಎಲ್ಲ ಮಾಡೋಕ್ಕಿಲ್ಲ. ನಾನು ಫೋನ್ ಮಾಡಿ ಮಾತಾದಾಗಲೂ ನಿಧಾನಿಸೆ ಮಾತಾಡೋನೆ. ಮನೆಗೆ ಹೋದ್ಮೇಲೆ ಏನು ಅನ್ನೋಕ್ಕಿಲ್ಲ ಅನಿಸ್ತದೆ. ನೋಡೋಣ ಇನ್ನು ಅಲ್ಲಿ ಹೋದ್ಮೇಲೆ ವಾತಾವರಣ ಏನಾಯ್ತದೆ ಅಂತವ. ಈಗೇನು ನಾವು ಅವ್ರಿಷ್ಟಂಗೆ ಮಾಡ್ಕೊಳ್ಳಿ ಅಂತ ತಾನೇ ಹೇಳೋಕೆ ಹೋಗ್ತಾ ಇರೋದು. ನೀವು ಆ ಮಾತನ್ನ ಫೋನಲ್ಲಿ ಒಂದು ಮಾತು ಹೇಳ್ಬೇಕಾಗಿತ್ತು, ಅವಾಗ ಏನನ್ನೋರು ಅಂತ ಗೊತ್ತಾಯ್ತಿತ್ತು. ಸಸಿ ಹಂಗೆ ಹಾಕಿಲ್ಲ ಕಣವ. ಏನಂದರೆ ಫೋನಲ್ಲಿ ಕೆಲವು ವಿಚಾರ ಮಾತಾಡೋಕ್ಕೋಗ್ಬಾರ್ದು. ಈಗ ಅವ್ರಿಗೆ ಎದುರ ಭದ್ರ ಮಾತಾಡಿದಾಗ ಹ್ಞೂ ಅಂತ ಏನೋ ಒಂದೊತ್ತದೆ. ಆಮೇಲೆ ನಾವು ಈ ವಿಷಯ ಎದುರು ಮಾತಾಡಿ ಫೋನಲ್ಲಿ ಹಿಂಗೆ ಹೇಳಿದ್ರೆ ಒಂಥರ ತಿಳ್ಕೊತಾರೆ. ಸುಮ್ಮನಿರು, ನಾವು ಮನೆಗೆ ಹೋಗಿ ಮಾತಾಡ್ಕೊ ಬರ್ತೀವಿ, ನೀವೇನು ಭಯಪಡಬೇಡ್ರಿ. ಅತ್ತಮ್ಮ, ಕಿಸಾರನ್ನು ಬಂದಿರು ಸಂದಕ್ಕಿರೋದೇನೋ? ಅಯ್ಯೋ ಸುಮ್ಕಿಲ್ಲ, ಅವ್ನಿಗೇನು ಗೊತ್ತಾಗಿಲ್ಲ, ತಿಳಿವಲ್ದು ಮಾತಾಡ್ಬಿಡ್ತದೆ. ಆಮೇಲೆ ಯಾಕಬೇಕು, ಈಗಾಗಿರೋ ಅವಂತ್ರಗಳೇ ಸಾಕು. ನೀವಿಬ್ರು ಮಾತಾಡ್ಕೊ ಬರ್ರಿ. ಪವಿ ಇಲ್ಲೋದ್ಲೆ ರೂಮ್ನಾಗೆ ಕೂತೋಳೆ. ಅವಳಿಗೆ ಹೇಳು, ಏನು ಬೇಜಾರು ಮಾಡ್ಕೊಬೇಡ ಅಂತವ, ನಾನೆಲ್ಲ ಸರಿ ಮಾಡ್ತೀನಿ. ಇಲ್ಲ ಕಣ್ ಬಿಡಿ ಮಾವ, ಅವಳಿಗೇನು ಬೇಜಾರಿಲ್ಲ ಕಣ. ಸರಿ ಅತ್ತಮ್ಮ, ನಾವು ಇವಾಗ ಹೊಂಟೋ, ಇನ್ನು ಹೋಗಿ ಬರೋದಕ್ಕೆ ತಡ ಆಗೋಯ್ತದೆ. ರಾತ್ರಿ ನಾವು ಬರೋದು ತಡ ಆದರೆ ನೀವು ಊಟ ಮಾಡಿ ಮನೆ ಕಳಿ. ಇದೊಳೆ ಸಂದಾಯ್ತು. ನಿಮ್ಗೇನು ಅವ್ರು ಅಡುಗೆ ಮಾಡಿಕ್ಕಿರ್ತಾರ, ಅಲ್ಲೇ ಊಟ ಮಾಡ್ಕೊಬತ್ತೀರಾ ಹಿಂಗೆ? ಓ, ಅಡುಗೆ ಮಾಡಿಕ್ಕೋದೆ ನೀನು ಮೊದಲೇ ಅದು ಹೆಂಗಾಯ್ತು? ಸರಿ ಸತೀಸ, ನಿಮ್ಮ ಮಾವ ಹೊಸಿ ಸಿಟ್ಟು ಮಾಡ್ಕೊಂಡ್ರೆ ನೀನು ಹೊಸಿ ನಿಧಾನ್ಸಪ್ಪ. ಆಮೇಲೆ ಅವ್ರಿಗೆ ಸಿಟ್ಟು ಏನೇನೋ ಮಾತಾಡ್ಬಿಟ್ರೆ ಕಷ್ಟ. ಯಾಕೆಂದರೆ ಈಗಾಗಲೇ ಒಂದು ಕಳ್ಕೊಂಡೋದೆ, ಇನ್ನು ತಿರ್ಗಾ ಈ ಹುಡುಗಂದು ಹಿಂಗಾದರೆ ಪವಿ ಹೆಸರು ಹಾಳಾಯ್ತದೆ. ಅದಕ್ಕೆ ಅತ್ತಮ್ಮ ಸುಮ್ಕಿರು, ಹಂಗೇನು ಹಾಕಿಲ್ಲ ಕಣ. ಆ ಹುಡುಗನವೇ ಎಷ್ಟೋ ಸಂಬಂಧ ಬಂದವು ಬೇಡ ಅಂತವನೇ. ಅವ್ರವ್ವ ಹೇಳಿದ್ರು,
ಅಂತಾರಲ್ಲ ಅವನು ಸುಲಭವಾಗಿ ಇದು ಮಾಡೋಕ್ಕಿಲ್ಲ. ಏನೋ ನೀನು ಇಷ್ಟಂಗೆ ಎಲ್ಲ ಆಗೋರೆ ಸಾಕು ಕಣಪ್ಪ. ಏನೋ ದೇವರೇ ಕಾಪಾಡಬೇಕು. ಸರಿ ಕಣ್ಲೆಗಜ್ಜಿ, ನಾವು ಹೋಗಿದ್ದು ಬರ್ತೀವಿ. ಮಗ ನೋಡ್ಕೋತಾ ಇರು, ಹುಷಾರು. ಬರೋಣವ? ಹ್ಞೂ ಮಾವಯ್ಯ, ಸೇಮ್ ಹೋಗಿಲ್ಲ, ಹಬ್ಬ ಹೋಗಿ ಬನ್ನಿ.